ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನೊಂದು ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ 3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಒಂದು ಗೋಧಿ ಹಿಟ್ಟಿನಲ್ಲಿ ಇವತ್ತೊಂದು ಒಳ್ಳೆ ಪಾಯಸ ಮಾಡೋಣ ರೀ. ಸಾಯಂಕಾಲ ಸ್ನ್ಯಾಕ್ಸ್ ನೋಡ್ರಿ. ಕೆಲವೊಂದು ಸರ್ತಿ ನಾವು ಆಯಿಲ್ದಲ್ಲಿ ಕರೆದಿದ್ದಾಗಿರ್ಬೋದು, ಏನರ ಮೇಲೆ ಸ್ನ್ಯಾಕ್ಸ್ ತಿಂತೀವಿ ನೋಡ್ರಿ. ಅದೇ ಥರನೇ ಇದೊಂದು ಸಾಯಂಕಾಲ ನಮಗೆ ಟೀ ಟೈಮ್ನಲ್ಲಿ ಒಂದಿದು ಆರೋಗ್ಯಕರವಾದಂತಹ ಪಾಯಸವನ್ನು ಮಾಡ್ತಾಯಿದ್ದೀವಿ. ಈ ಗೋಧಿ ಹಿಟ್ಟಿನ ಪಾಯಸ ತುಂಬ ಟೇಸ್ಟ್ ಇರುತ್ತೆ, ತುಂಬ ಒಂದು ಬೇಗನೆ ಆಗುವಂಥದ್ದು ಸಾಯಂಕಾಲ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಾವು ಸ್ವಲ್ಪ ಊರಿಗೆ ಹೋಗಿದ್ದೆವು, ಅದಕ್ಕೆ 1-2 ದಿವಸ ವೀಡಿಯೋ ಹಾಕಿಲ್ಲ ರೀ. ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನಾ ಇಲ್ಲಿ 1 ಲೋಟ ನೀರು ಫುಲ್ ತೊಗೊಂಡಿದ್ರಿ. ಮತ್ತು ಈ 1 ಲೋಟ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಇದರೊಳಗೆ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಇದು ಹಿಟ್ಟು ಚೆನ್ನಾಗಿ ನಮಗೆ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಣ. ನೋಡ್ಬೋದು ರೀ, ನಮ್ಮದು ಇದು ನಾನು ಚೆನ್ನಾಗಿ ಇದನ್ನು ಗಂಟಿರ್ಲಾರ್ದಂಗೆ ನೋಡಿರಿ ನಾನು ಈ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ರೀ. ಇಲ್ಲಿ 2 ಲೋಟದಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದು ನೋಡಿರಿ, ಸ್ವಲ್ಪನೇ ನೀರು ಬಿಸಿ ಆಗಬೇಕು. ನೀರು ಬಿಸಿ ಆದಮೇಲೆ ಇವಾಗ ನೋಡ್ಬೋದು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಇದು ಏಲಕ್ಕಿ ನೋಡಿರಿ, ಸಿಪ್ಪೆ ಬಿಡಿಸಿ ಈ ಥರನೇ ಸಿಪ್ಪೆ ಬಿಡಿಸ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ. ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ರೀ. ಸಿಪ್ಪೆ ತೆಗಿಬೋದು, ಇಲ್ಲಾಂದರೆ ಹಾಕೋಬೋದು ಇದಕ್ಕೇ. ಇವಾಗ ನೋಡ್ಬೋದು ರೀ, ನಮ್ಮದಿಲ್ಲಿ ನೀರು ಬಿಸಿ ಆಗ್ತಾಯಿದೆ ರೀ. ನಾವು ಇದನ್ನು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ನೋಡಿರಿ ತಡ ಮಾಡೋದೇ ಇದನ್ನು ಸ್ವಲ್ಪ ಹಿಂಗೆ ಕಲಿಸ್ಬೇಕು ಚೆನ್ನಾಗಿ. ಸ್ವಲ್ಪನೇ ಇದು ನಮಗೆ ಸ್ವಲ್ಪ ಗಟ್ಟಿ ಆಗೋದಕ್ಕೆ ತನಕ ಕಲಿಸ್ಬೇಕು ರೀ. ಇವಾಗ ಇದು ನೋಡಿರಿ ಕರಗೋ ತನಕ ನಾವು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಅಂದರೆ ಇದು ಗಂಟು ಆಗಬಾರ್ದು ರೀ. ಈ ಥರನೇ ನಮಗೆ ತೆಳುವಾಗಿ ನೀರಿನ ಥರನೇ ಇರಬೇಕು ರೀ. ಸ್ವಲ್ಪ ಈಗ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಇದು ಒಂಥರ ಪಾಯಸ ಥರನೇ ಆಗುತ್ತೆ. ಡ್ರಿಂಕ್ ಥರ ಕುಡಿಯೋಕ್ಕೆ ಒಳ್ಳೆ ಆರೋಗ್ಯಕರವಾಗಿರುತ್ತೆ. ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನಿಲ್ಲಿ 7-8 ಗೋಡಂಬಿ ಪೀಸನ್ನು ತೊಗೊಂಡಿದ್ದೇನೆ. ಸ್ವಲ್ಪನೇ ನೋಡಿರಿ ಕಾಯಿಯನ್ನು ಹಾಕೋತಾ ಇದ್ದೇನೆ ರೀ. ಇದು ಸ್ವಲ್ಪನೇ ತರಿತರಿಯಾಗಿ ಮಾಡ್ಕೋಬೋದು. ಇದು ಆಪ್ಷನ್ನು, ತರಿತರಿಯಾಗಿನೂ ಮಾಡ್ಕೋಬೋದು, ಇಲ್ಲಾಂದರೆ ನೈಸಾಗಿನೂ ಮಾಡ್ಬೋದು. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾವು ನೀರು ಹಾಕಿದ್ರೆ ಮಾಡೋಣ್ರಿ. ಇವಾಗ ನೋಡಿರಿ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೋಬೋದು. ಇವಾಗ ಇದಕ್ಕೆ ಹಾಕಿ ನಾವು ಇದನ್ನು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿರಿ. ಆವಾಗ ಚೆನ್ನಾಗಿ ಇದಕ್ಕೆ ಕಲಿಸ್ಕೊಳ್ಳೋಣ್ರಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ಇವಾಗ ನೋಡ್ಬೋದು ರೀ, ನಾನು ಇದು ತರಿತರಿಯಾಗಿಯೇ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನಮ್ಮದು ಇದು ಕುದೀತಾ ಇದೆ ರೀ. ನಮ್ಮದು ಸ್ವಲ್ಪ ಹಾಕಿದೆ ನೋಡಿರಿ ಬೆಲ್ಲ. ತುಂಬ ಗಟ್ಟಿ ಇಲ್ಲ, ಡ್ರಿಂಕ್ ಥರನೇ ಇರುತ್ತೆ ರೀ. ಸ್ವಲ್ಪ ಇದನ್ನು ಬೆಲ್ಲ ಕರಗಿಸ್ಕೊಳ್ಳೋಣ್ರಿ. ಒಂದು 5 ನಿಮಿಷ ಬೇಯಿಸ್ಬೇಕು ರೀ. ಇವಾಗ ನೋಡಿರಿ ನಾವು ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ರೀ. ಈ ಟೈಮ್ನಲ್ಲೇ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಹಾಕೋಣ, ಗೋಡಂಬಿ, ಏಲಕ್ಕಿ. ಇವಾಗ ನಮ್ಮದು ಇದನ್ನು ಹಾಕಿದ್ಮೇಲೆ ನೋಡಿರಿ ಇನ್ನು ನಮ್ಮದು ನೀರು ಥರನೇ ಇದೆ, ಅಂದರೆ ಗಟ್ಟಿ ಆಗಲಿಲ್ಲ. ಇದು ಸ್ವಲ್ಪ ನಮಗೆ ಸಾಯಂಕಾಲ ಸ್ನ್ಯಾಕ್ಸ್ ಬದಲು ಇದನ್ನು ಈ ಥರನೇ ಮಾಡಿಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ರೀ. ತುಂಬ ಟೇಸ್ಟ್ ಆಗಿರುತ್ತೆ, ಬೇಗ ಆಗುವಂಥದ್ದು. ಇವಾಗ ನೋಡ್ಬೋದು ರೀ, ಕಾಯಿ ಒಂದು ಸ್ವಲ್ಪ ಕಡಿಮೆ ಆಗಿತ್ತಂದರೆ ಮತ್ತೆ ಒಂದು ಸ್ವಲ್ಪ ಕಾಯಿ ಹಾಕ್ಕೋಬೋದು ರೀ. ನಾನು ಇದಕ್ಕೆ ಕಾಯಿ ಒಂಚೂರು ಹಾಕ್ತಾಯಿದ್ದೀನಿ, ಅಂದರೆ ನೀವು ನೋಡಿಬಿಟ್ಟು ಹಾಕ್ಕೋಬೋದು ರೀ. ಸ್ವಲ್ಪ ಹೆಲ್ದಿಯಾಗಿರ್ಬೇಕು ನೋಡಿರಿ. ಹಾಗಾಗಿ ಇದನ್ನು ಪಾಯಸ ಆ ಥರನೇ, ಅಂದರೆ ಒಂದು ಹೆಲ್ದಿಯಾದಂಥ ಡ್ರಿಂಕು. ನಮ್ದು ಇವಾಗ ಇದು ಬೆಂದಿದೆ ರೀ. ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ. ನಾನು ಇದನ್ನು ಈ ಥರನೇ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿರಿ. ಇದು ಸಾಯಂಕಾಲ ಕುಡಿಯೋಕ್ಕೆ ಬೆಳಗ್ಗೆ ಆದ್ರೂ ಚೆನ್ನಾಗಿರುತ್ತೆ ರೀ. ನೋಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.